ಎಲ್ಲರೂ ವೇಟ್ ಮಾಡತ್ತೀವಿ 5 ಸಾವಿರ ನನಗೆ ಫೈನಲಿ ಬೊಕ್ಕೆ ತಗೊಂಡೇವಿ. ನಮ್ಮ ಕಾರ್ ತೆಗಿಲತ್ತಾನ ಸೀದಾ ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದ್ರೆ ಆಲ್ರೆಡಿ ಕರ್ನಾಲ್ ನೋಡಿರ್ತೀರ. ಬಿಗ್ ಬಾಸ್ ಐಶ್ವರ್ಯ ಅವ್ರು ಬಂದಾರ ಅಂದ್ರೆ ನಮ್ಮ ಕರ್ನಾಟಕದ ಮನೆ ಮಗಳು. ಸೊ ಬಂದಾರ. ಸೊ ಫಂಕ್ಷನ್ ಆಲ್ರೆಡಿ ಕಲ್ಪಿದ ಗಾಡಿಗೆ ಬಂದಾರ. ಇನ್ನು ನೈಟ್ ಬಂದಾರ ಐ ಥಿಂಕ್ ನಮಗೆ ಗೊತ್ತಿಲ್ಲ ಐಡಿಯಾ. ಸೊ ನಾನು ಸಂಗಮೇಶ್ವರ ಕಾಲ್ ಮಾಡಿದ್ರು ಬಾಪ ಅಂತೇಳಿ. ಸೊ ಹೋಗ್ತೀನಿ ಬರಲ್ಲ ಸಿಗ್ತೀನಂತ, ಏನೇನು ಆಗ್ತಾ ಏನಿಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಅಂತ ಬರ್ರಿ ಸ್ಟೇಟಿವ್ನಾಗೆ. ಗೈಸ್ ಮ್ಯಾಗ ಹೊಂಟೀವಿ. ನಮ್ಮ ರಾಹುಲ್ ಭಾಳ ದಿನ ಆದರ್ಶಿನ ಸಂಗಡ ಹೊಂಟೇವು. ಸೌಂಡ್ ಅದ ನೋಡೋಣ ಬರ್ರಿ. ಗೈಸ್ ಎಲ್ಲರೂ ವೇಟ್ ಮಾಡತ್ತೀವಿ 5 ಸಾವಿರ ನನಗೆ ತಗೋಣ. ಸೇ ಹಾಯ್ ಹಾಯ್. ಹಾಂ ಬಂದಿದ್ರಿ. ಕೆಳಗಡೆ ಎಷ್ಟು ಜನ ವೇಟ್ ಮಾಡತ್ತ ನೋಡ್ರಿ. ಫುಲ್ ವೇಟಿಂಗ್ ಫಾರ್ ಮ್ಯಾಮ್. ಇನ್ನೇನು ಬರಕತ್ತಾರ 2 ನಿಮಿಷ ಬರ್ತಾರ ಒಟ್ಟೆ. ಸೊ ವೇಟಿಂಗ್. ಮೇಡಮ್ ಬಂದರು. ಮ್ಯಾಮ್ ಬಂದ್ರ ಮ್ಯಾಮ್. ಬಿಗ್ ಬಾಸ್ ಐಸಿ ಬಂದು, ಬಿಗ್ ಬಾಸ್ ಐಸಿ ಬಂದು. ಕನ್ನಡ ಮನೆ ಮಗಳು, ಕರ್ನಾಟಕದ ಮನೆ ಮಗಳು. ಓ ಓಕೆ. ಬಿಗ್ ಬಾಸ್ ಐಸಿ ಬಂದು, ಬಿಗ್ ಬಾಸ್ ಐಸಿ ಬಂದು. ಬಂದ್ರೆ 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 ಸರಿ ದಿನ ಸ್ಟಾರ್ಟ್. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗೆಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಓ ಭೂಮಿಗೆ ಬೇಲಿ ಹಾಕೋ ನಗೆ ಅವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೆ ಕಲಾವಿದರನ್ನ ಕರೆಸಿ ಅವರಿಗೆ ಸನ್ಮಾನ ಒಂದು ವಿಶೇಷವಾದಂತಹ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಒಂದು ಕಲಾ ದೃಷ್ಟಿಯಿಂದ ರಿಬನ್ ಕತ್ತರಿಸುವ ಮೂಲಕ ಒಂದು A few moments later. ಮುಂದಿರುವಂತ ನನ್ನ ಕಲಬುರಗಿ ಜನತೆಗೆ, ಪ್ರೀತಿಯ ಜನತೆಗೆ ನಮಸ್ಕಾರ. ಹೇಗಿದ್ದೀರಾ? ಅಲ್ಲಪ್ಪ, ಮಕ್ಕಳು 5% ಪಡ್ಕೊಂಡಿದ್ದಾರೆ. ನಿಮ್ ಮಕ್ಕಳು ಇಷ್ಟು ಕಡಿಮೆ ಜೋಶ್ ಇದೆ ಯಾಕೆ? ಬಿಸಿಲು ಸೆಕೆ ಜಾಸ್ತಿ ಆಗ್ತಾ ಇದೆಯಲ್ಲ. ಏ ಕಮಾನ್, ಹೇಗಿದ್ದೀರಾ? ಅದು ಅದು ಓಕೆ. ಸೊ ಗುರು ಬಂಡಿ ಅವರು ಕರ್ನಾಟಕ ಸಂಘಟನಾ ವೇದಿಕೆ ಇವತ್ತು 10ನೇ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಫಂಕ್ಷನ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ 10 ವರ್ಷದಲ್ಲಿ ಗುರು ಬಂಡಿ ಅವರು ಯಾವ ತರ ಫಂಕ್ಷನ್ಸ್ ಮಾಡಿರಲ್ಲ ಅಂತ. ಇದೇ ತುಂಬಾ ಅದ್ಭುತವಾಗಿದೆ. ಇದು ಕಾನ್ಸೆಪ್ಟೇ ಅದ್ಭುತವಾಗಿದೆ. ಯಾಕಂದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ, ನಾನು ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್ ಆಗಿದ್ದೆ. ಯಾವ ಸಂಘಟನೆನೂ ನನ್ನ ಕರ್ಸಿ ಈ ತರ ಅವಾರ್ಡ್ ಗೊತ್ತಿಲ್ಲ. ಸೊ ಇದು ನನ್ಗೆ ಒಂಥರ ಶಾಕ್ ಆಗ್ತಾ ಇದೆ. ಅಂಡ್ ಇದು ಮಕ್ಕಳಿಗೆ ತುಂಬಾ ತುಂಬಾ ಸ್ಫೂರ್ತಿಯನ್ನ ಕೊಡುತ್ತೆ ಅಂತ ಅನ್ಸುತ್ತೆ. ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ ಮಕ್ಳಿಗೂ. ಸ್ಕೂಲಲ್ಲಿ ಕೊಡೋದೆಲ್ಲ ಮಾಮೂಲಿ, ಬಟ್ ಈ ತರದೊಂದು ಸಂಘಟನೆ ಕೊಡೋದಿದೆಯಲ್ಲ, ರೆಕಗ್ನಿಷನ್. ಇವ್ರು ಮುಂದೆ ಹೀರೋಯಿನ್ಸ್ ಆಗ್ತಾರೆ, ಹೀರೋಸ್ ಆಗ್ತಾರೆ, IAS IPS ಡಾಕ್ಟರ್ಸ್ ಎಲ್ಲ ಆದ್ಮೇಲೂ ಈ ಒಂದು ಪ್ರಶಸ್ತಿ ಯಾವತ್ತೂ ಅವ್ರಿಗೆ ನೆನಪಲ್ಲಿ ಇಟ್ಕೊಂತಾರೆ. ಅಂಡ್ ಈ ಸಂಘಟನೆಗೆ ಮುಂದೆ ಅವರೇ ಚೀಫ್ ಗೆಸ್ಟ್ ಆಗಿ ಬರ್ಬೋದೇನೋ ಅಲ್ವಾ? ಆಕ್ಚುಲಿ ಗುರು ಬಂಡಿ ಅವರಿಗೆ ನಾನು ಒಂದು ದೊಡ್ಡ ನಮಸ್ಕಾರ ಹೇಳಬೇಕು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ನನ್ನ ಗೆಸ್ಟ್ ಆಗಿ ಕರ್ಸೋದಕ್ಕೆ ಥ್ಯಾಂಕ್ ಯು. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸುಮಾರು ಆಲ್ಮೋಸ್ಟ್
ಒಂದು ಫಂಕ್ಷನ್ ಬಗ್ಗೆ ಪ್ರಚಾರ ಆಗ್ತಾನೆ ಇದೆ. ಅಂಡ್ ನನಗೆ ಸ್ಪೆಷಲಿ ಗುಲ್ಬರ್ಗ ಕಡೆಯಿಂದ ತುಂಬಾ ಜನ ಫ್ಯಾನ್ಸ್ ಮೆಸೇಜ್ ಮಾಡ್ತಾನೆ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ನಿನ್ನ ಭೇಟಿ ಆಗ್ಬೇಕು ಮೇಡಮ್, ಕಲಬುರ್ಗಿಗೆ ಬಂದಾಗ ಒಂದು ಮೆಸೇಜ್ ಹಾಕಿ, ಎಲ್ಲಿ ಬರ್ತಾ ಇದ್ರೆ ಹೇಗೆ, ಮತ್ತೆ ಇದೆಲ್ಲ ಪೋಸ್ಟರ್ಸ್ ಎಲ್ಲ ನನಗೆ ಫೋಟೋ ಹೊಡೆದು ಕಳಿಸ್ತಾ ಇದ್ರು. ಇವಾಗ ಬರ್ತಾನೂ ಅಷ್ಟೇ, ಇನ್ ಎಷ್ಟು ಕಿಲೋಮೀಟರ್ಸ್ ಇದೆ ಮೇಡಮ್, ಆ ತರ ಎಲ್ಲ ಕೇಳ್ತಾ ಇದ್ರು. ಸೊ ಇಟ್ಸ್ ಬ್ಯೂಟಿಫುಲ್ ಅಂಡ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ನ ಫ್ಯಾನ್ಸ್ ನ ಮೀಟ್ ಮಾಡುವಂತ ಅವಕಾಶನೂ ಸಿಕ್ತು, ನಿಮ್ಮೆಲ್ಲರೂ ನೋಡುವಂತ ಅವಕಾಶನೂ ಸಿಕ್ತು. ಸೊ ಹೇಗಿತ್ತಪ್ಪ ಬಿಗ್ ಬಾಸ್ ಈ ಸೀಸನ್? ಇವಾಗ ಬಂತು ವಾಯ್ಸ್ ಬಿಗ್ ಬಾಸ್ ಅಂದಿದ ತಕ್ಷಣ ಯಪ್ಪ. ಓಕೆ, ಸೊ ನೆಕ್ಸ್ಟ್ ಸೀಸನ್ಗೆ ವೇಟ್ ಮಾಡ್ತಾ ಇದ್ದೀರಾ? ಯಾರು ಹೋಗ್ಬೇಕು ಬಿಗ್ ಬಾಸ್ಗೆ? ಅವಕಾಶ ಸಿಕ್ಕಿದ್ರೆ ಯಾರು ಹೋಗ್ತೀರಾ ಬಿಗ್ ಬಾಸ್ಗೆ? ಓ, ಮಕ್ಕಳು, ಚಿಕ್ಕ ಮಕ್ಕಳು ರೇಸಿಂಗ್ ದೇರ್ ಹ್ಯಾಂಡ್ಸ್. ದೊಡ್ಡವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ವಾ ಹೋಗಕ್ಕೆ? ಯಾರಿಗೂ ಇಂಟ್ರೆಸ್ಟ್ ಇಲ್ವಾ? ಓಕೆ ಸರ್, ಈ ಸೀಸನ್ ಬಗ್ಗೆ ಮಾತಾಡೋಣ. ಈ ಸೀಸನ್ ಅಲ್ಲಿ ಏನೇನು ಇಷ್ಟ ಆಯ್ತು ಬಿಗ್ ಬಾಸ್ ಬಗ್ಗೆ, ಅಥವಾ ನನ್ ಬಗ್ಗೆ ಏನಾದ್ರು ಮಾತಾಡೋದಿದ್ಯಾ? ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ? ಮಾತಾಡ್ಬೋದಾ? ನನ್ ಬಗ್ಗೆ ಮಾತಾಡ್ತೀರಾ? ಬನ್ನಿ. ನಾನು ಒಳ್ಳೆ ಮಾತಾಡಿದ್ರೆ ಮಜಾ ಇರಲ್ಲ. ನಿಮ್ಮ ಹೆಸರು? ಲಿಂಗರಾಜ್ ಅವರೇ, ಈ ಸೀಸನ್ ನೋಡಿದ್ರ ಬಿಗ್ ಬಾಸ್? ಎಲ್ಲಾ ಎಪಿಸೋಡ್ ನೋಡಿದ್ರ? ನಾನು ಚಿತ್ತಾಪುರದಿಂದ ಬಂದಿದ್ದಕ್ಕ ಬೆಳಗ್ಗೆ 10 ಗಂಟೆ ಬಂದಿದ್ದೀನಿ. 10 ಗಂಟೆಯಿಂದ 11 1 ಗಂಟೆ ನೆಲೆಯಿಂದಕ್ಕ ಹೋಗಿಲ್ಲ. ನೀವು ನೋಡ್ಬೇಕಂತ ಕೇಳಿ ಕಾರ್ ಎಲ್ಲಿದೆ ಅಂತ ಕಾರ್ ತನೂ ಬಂದೆ. ಅದೇ ನಮ್ಗೆ ಯಾರೂ ಜನ ಬಿಡ್ಲಿಲ್ಲ. ಮತ್ತೆ ಇಲ್ಲಿಗೆ ಬಂದೆ. ಅಕ್ಕ, ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನಿಮ್ಮ ಆಟಗಳನ್ನ ಹನುಮಂತಾಗಲಿ, ನೀವಾಗಲಿ ಮತ್ತು ಶಶಿದು ನಿಮ್ದು ಬಹಳ ತುಂಬಾ ಕ್ಲೋಸ್ ಇದೆ. ಅದಕ್ಕಾಗಿ ಹೇಳ್ತೀನಿ, ಒಂದು ಸಾರಿ ನನ್ನ ಪ್ರೀತಿಸು. ಇದೇ ಬೇಕಾದ್ರೆ ಆನೆಸ್ಟ್ ಅಕ್ಕ, ನೀವು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ನನ್ನ ಬಗ್ಗೆ ಕೇಳಿದ್ರೆ ಅನ್ಕೊಂಡೆ. ಅಕ್ಕ, ಒಂದು ಆಟ ಆಡಿದ್ರಿ. ಅಕ್ಕ ಆಟ ಆಡಿತ್ತಲ್ಲ, ಅದು ಒಳಗ್ ಬಾಲ್ ಅದರಲ್ಲಿ ಔಟ್ ಆದ್ರೆ ಅದು ಬಹಳ ಬೇಜಾರೈತೆ ಅಕ್ಕ. ಅವತ್ತು ಕಂಡಿರ್ ಬಂತು, ಅದನ್ನ ಬಹಳ ಬೇಜಾರೈತೆ. ಅದೇಲ್ಲ ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದ. ನಾನು ತುಂಬಾ ಚಿಕ್ಕವಳು, ದಯವಿಟ್ಟು ಪ್ಲೀಸ್. ನಮ್ದೊಂದು ಕ್ವಶನ್. ಬಿಗ್ ಬಾಸ್ ಅಲ್ಲಿ ಇರೋ ಜೋಡಿ ಇವಾಗ ಕಂಟಿನ್ಯೂ ಆಗುತ್ತಾ? ಆಗುತ್ತೆ. ಸನ್ಮಾನ ಮಾಡತ್ತಾರ ಫುಲ್ ಐಶ್ವರ್ಯ ಸನ್ಮಾನ ಮಾಡತ್ತಾರೆ. ವಿಜಯರ ನೋಡಲಾಗ್ಯಾರ ನಮ್ಮ ಬಾಜು ಎಲ್ಲ ನೋಡ್ತೀವಿ. ನೀವು ಚಪ್ಪತ್ತಾಟ ನಿಲ್ಲಿಸ್ತೀರಿ ಅಂತ ನಮ್ಮ ಜಯಸ್ಥರ್ ಅವ್ರ ಮ್ಯೂಸಿಕ್ ಲಾಂಚ್ ಮಾಡ್ತಾ ಇದ್ದಾರೆ. ನೋಡಿ, ಐಶ್ವರ್ಯ ಮ್ಯಾಮ್ ಹೇಳ್ತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಸೊ ಹಿಂದೆ ಭಜನೆ ಮಾಡ್ತಾ ಇದ್ರಲ್ಲ, ಅವ್ರು ಹೆಲ್ದಿ ಆಗಿತ್ತು, BP ಶುಗರ್ ಏನೂ ಇರ್ತಾ ಇರ್ಲಿಲ್ಲ. ನಾವು ಚಪ್ಪಲ್ ತರ್ತಾರೆ. ಹಾಗಾಗಿ ನಿಮಗೆ ಎಷ್ಟು ಪ್ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದ್ರ 100 ಪಟ್ಟು ನಿಮಗೆ 1000 ಪಟ್ಟು ಒಂದು ಪ್ರೀತಿ ಸಿಗುತ್ತೆ ಅಂತ ನಾನು ಕಾನ್ಫಿಡೆನ್ಸ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಮಾತೆಲ ಖಾರ ಮನ್ಸು ಜೇನು ಅಲ್ಲ? ಮಾತೆಲ ಖಾರ ಮನ್ಸು ಜೇನು ಅಲ್ಲ? ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೊ A few moments later. ಸರಿಯಿಂದ ಫಂಕ್ಷನ್ ಮುಗಿತು. ಈಗ ತಳ ನೋಡಿದ್ವಿ. ತಳ ಹೋಗಿ ನಮ್ಮ ಶಿಶಿರ್ ಬೈ ಬಂದನ. ಶಿಶಿರ್ ಬೈ ಐಸ್ಲತನ್ ಶಿಶಿರ ಹೋಗಿ ನ್ಯಾಯ ನ್ಯಾಯನ. ಸೊ ನಡೆದಿವಿ ಸೀದಾ ಬರ್ರಿ, ಹೋಗ್ತಾ ಸಿಗ್ತೀವಂತ. ಅಲ್ಲಣ್ಣ ಬೆಲೆನೋ ಎಲ್ಲಿಂತದ? ಇಲ್ಲಿ ಅದಲ್ಲ, ಹೆಂಗದ? 420 ಅದ. ಹೇಳು ಯಾಕೋ ಸಾರಿ ಅಣ್ಣ, ರಾವಣ ಏನು ಹೇಳಿ ಮುಂದೆ ಹೇಳಿ. ನಂಬರ್ 220 ಅಣ್ಣ. ಅಣ್ಣ ನಂಗೆ ಗಾಡಿ ಇರ್ಲಕ್ಕ. ಸೊ ಗಾಯ್ಸ್, ಈಗ ನಡೆದೇವಿ. ಕಾರ್ ತೊಗೊಂಬಂದ್ರ ಮಾಡಿ ಇವತ್ತ. ಕಾರ್ ಅಣ್ಣಂದೇ ಬಿಡು. ಶಿಶಿರವ್ರು ಬಂದಾರಂತ ಸಂಗೋಣಗ ಬರ್ರಿ, ನಿಮ್ಮ ಊರಿಗೆ ಬಂದಿವಿ. ಏನು ಫ್ರೆಂಡ್ಸ್ ಅರ ಆಕ್ಚುಲಿ. ಶಿಶಿರ ಸಂಗೋಣ ಫ್ರೆಂಡ್ ಅರ ಬೆಂಗಳೂರಿಂದ.
ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕಂಬ್ರಿ ವಾಟ್ಸಪ್ನಾಗ. ಏ ಅಣ್ಣ ನಮ್ತಾರ ಅಣ್ಣ ನೀನ್ ಮಾಡಿಲ್ಲ ನೀವು ನಂಬ್ತಾರ ಹಂಗ್ಯಾಕೆ ಮಂದಿ ಜನ ಅದೇ ಮಂದಿ ಬಿ ನಂಬ್ತಾರ ಸಬ್ಸ್ಕ್ರೈಬರ್ಸ್. ಓ ಅದನ್ನು ಖರೆ ಬಿಡು. ಸೊ ಹೋಗ್ಲತ್ತೀವಿ ಈಗ. ಹಿಂಗ್ ಚಲೋ ತೋಪ ಬ್ಲಾಗ್ದಾಗ ತಗೊಂಡಿವಿ ಅಣ್ಣ. ಇಲ್ಲಿ ಕಾರ್ದಾಗ ಕುಂತಿನ ಬ್ಲಾಗ್ದಾಗ ತೋ ಮತ್ ಚಂದ. ಅಣ್ಣ ಮಸ್ತ್ ಅಣ್ಣ ನೀ ಯಾರೋ ಫುಲ್ ಡಿ ಬಸ್ ಕಂಡಂಗ್ ಕಾಣ್ತಾಳ ಆಯ್ತಾ. ನಾ ಡಿ ಭಾಷೆ ಇದ್ದೀನಿ ಹಾಕ್ದೆ ನೋಡ್ರಿ ಇದಕ್ಕೆ ಒಂದ್ ಯಾವ್ದಾರ ಫನ್ನಿ ಇದಾಗ್ಬೇಕಲ್ಲ. ಬರೀ ಇದು ರಚಿತರ ಮುಂದ್ ಹಾಕ್ತೆ ಬರೀ ಇಂಥದೆಯ. ಸೊ ಇಲ್ಲಿ ಅಣ್ಣ ಏನೋ ಬಕ್ಕೆ ತಗೋತಾನ ಐ ಥಿಂಕ್ ಸುಮ್ ಶಶಿ ಬೈ ಕೊಡಾಕ ಬಕ್ಕೆ ತಗೊಂಡ್ ಸಿಗ್ತೇವ. ಫೈನಲಿ ಬಕ್ಕೆ ತಗೊಂಡೇವಿ. ನಮ್ಮ ಕಾರ್ ತೆಗಿಲತ್ತಾನ ಸೀದಾ ಶಶಿರ್ ಬೈ ಬಲ್ ಹೋಗದೆ. ಅಣ್ಣ ಲಾಕು ಓಪನ್ ಮಾಡಲ್ಲ ಹೊರಗೆ ಬಿಡ್ತಿ. ನಮ್ಮ ಅಣ್ಣ ನಂಗೆ ಹೊರಗೆ ಬಿಟ್ಟಂತ. ಓ ಮೈ ಗಾಡ್ ರೈಟ್ ಅಣ್ಣ ಬರ್ರಿ ಅಲ್ಲಿ ಹೋಗ್ಬ ಸಿಗ್ತಾನೆ ತೋರಿಸಿದ ಹೋಟೆಲ್ನಾಗ. ಬಂದೀವಿ ಈಗ ಹೋಟೆಲ್ನಾಗ. ಸ್ಪಾನ್ಸರ್ ಬಂದಿದೀವಿ ನಮಗ್ ತೋಲ ಮಿಸ್ ಆಗಿ ಸೆಕೆಂಡ್ ಫ್ಲೋರ್ ಅಂತ ಪೂರ ಮ್ಯಾಗ ಬಂದ್ಬಿಟ್ಟಿವಿ. ಪಾಪ ಸಿದ್ದು ಮ್ಯಾಗ ಬರಂಗಲ್ಲ. ಮಿಸ್ಟೇಕ್ ಆಗ್ಯದ. ಪಾಪ ಸಿದ್ದುನು ಇಲ್ಲೇ ಬಂದೆ ಇಲ್ಲ ಬಿಡ್ರಿ ಅವ ಕರೆಕ್ಟಾಗಿ ಬರ್ತಾವ ಅವನಿಗೆ ಫೋನ್ ಇರ್ತಾವ ನಾವು ಅದು ಮ್ಯಾಗಿನ ತಳಗ ಹೊಂಟಿ ಲಿಫ್ಟ್ನಾಗ ಹೋದೇವಿ ಮತ್ತು ತಳ್ಕೊಂಡ್ಬಿಟ್ಟೆ. ಅದು ನಾವೆಲ್ಲ ಶಿಶಿರ್ 211 ಆಯ್ಸ್ ನಡೆದೀವಿ ಆಯ್ಸ್. ಶಿಶಿರ್ ಬೈ ಭಾಳ ಇಷ್ಟ ಆಯ್ತು. ಭಾಳ ಮಂದಿಗೆ ಇಷ್ಟ ಆಯ್ತು. ಅಣ್ಣ ಫ್ಲಾಶ್ ಬೀಳಲಾಗದಕ್ಕ ಫ್ಲಾಶ್ ಬೀಳಲ್ಲ ಇವತ್ತು ಆ್ಯಕ್ಚುಲಿ ಅವರು ವಿನ್ನರ್ ಅಂತ ತಿಳ್ಕೊಂತಾರೆ ಎಲ್ಲರೂ. ಬಟ್ ಏನು ಮಾಡ್ತೀರಿ ಅದು ಎಷ್ಟೋ ಮಂದಿ ಹತ್ತು ಆ ಶಿಶಿರಣ್ಣ ರೂಮ್ ನಂಬರ್ 211 ಅಂತದ. 280 ರೂಮ್ ನಂಬರ್ ನೋಡತ್ತವ ಈಗ. ಆ್ಯಕ್ಚುಲಿ ನಾ ಸಂಪೂರ್ಣ ನೋಡೋಣ ಟೈಮ್ ಸಿಕ್ತಂದ್ರೆ. ಸೊ ಇಲ್ಲಿ ಸಿಕ್ತು ಶಿಶಿರಣ್ಣ ರೂಮ್ ಸಿಕ್ತು. ಫೈನಲಿ ನಮ್ಮ ಶಿಶಿರಣ್ಣ ಹತ್ರ ಬಂದೀವಿ. ಬಿಗ್ ಬಾಸ್ ಶಿಶಿರಣ್ಣ. ಸೊ ಅಣ್ಣ ಹಲೋ, ಆಲ್ ದಿ ಬೆಸ್ಟ್. ಕಿರಿಕ್ ಆಕ್ಟರ್ಗೆ ವ್ಲಾಗ್ಸ್ಗೆ ಒಳ್ಳೇದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿದೆ ಕಂಟೆಂಟು ಅಂಡ್ ಹೀಗೆ ಚಾನಲ್ ಸೂಪರ್ ಡೂಪರ್ ಆಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. A few moments later. ಪ್ರೀತಿಸಿದ ಮರುಕ್ಷಣ ತಾಯಿ ಸಪೋರ್ಟ್ ಇನ್ಸ್ಟಾಗ್ರಾಮ್ ಲಿಂಕ್ಸ್ ಎಲ್ಲ ಚೆನ್ನಾಗಿದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ನಿನ್ ಪ್ರೀತಿಗಿಲ್ಲಿಯ